ಕೆನಡಾದಲ್ಲಿ ಕನ್ನಡಿಗನ ಹತ್ಯೆಯಾಗಿದೆ. ನೆಲಮಂಗಲದ ತ್ಯಾಮ್ಲಗೊಂಡುವಿನಲ್ಲಿರುವಂತಹ ಚಂದನ್ ಎನ್ನುವಾತನ ಮೇಲೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ 10 ಸುತ್ತು ಗುಂಡನ್ನ ಹಾರಿಸಲಾಗಿದೆ. ಹಾಗಾದ್ರೆ ಚಂದನ್ ಮೇಲೆ ಈ ರೀತಿ ಗುಂಡು ಹಾರಿಸೋದಕ್ಕೆ ಕಾರಣ ಏನು ಅಥವಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಇದ್ದ ಮಗನನ್ನ ಕಳೆದುಕೊಂಡಂತಹ ಚಂದನ್ ಕುಟುಂಬ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಈ ಸ್ಟೋರಿ. ವಿದೇಶದಲ್ಲಿದ್ದಂಥ ಚಂದನ್ ಕುಮಾರ್ ತ್ಯಾಮಗೊಂಡ್ಲು ನಿವಾಸಿ ಗುಂಡಿನ ದಾಳಿಯಿಂದ ಮೃತಪಟ್ಟಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಕಾರ್ನಲ್ಲಿ ಸಾಕ್ತಿದ್ದಂಥ ಚಂದನ್ ಕುಮಾರ್ ಅವ್ರ ಮೇಲೆ ಗುಂಡಿನ ದಾಳಿಯಾಗಿದೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಟೊರಾಂಟೋದಲ್ಲಿ ಅವರ ಮೃತದೇಹ ಇರುವಂಥದ್ದು. ಇನ್ನು ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾಯಿತು ಅಂದರೆ, ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ವಾಸ ಇದ್ದರು. ಅವರ ಹಿರಿಯ ವಯೋಮಾನದ ತಂದೆ ತಾಯಿ ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಒಂದು ಮನೆಯಲ್ಲಿ ವಾಸ ಇರುವಂಥದ್ದು. ಬೆಂಗಳೂರು 4 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ಸೇವೆಯನ್ನ ಸಲ್ಲಿಸಿ 2 ವರ್ಷಗಳ ಹಿಂದೆ ಟೊರಾಂಟೋಗೆ ಹೋಗ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಒಂದು ಮನೆಯನ್ನ ಕಟ್ಕೊಡ್ಬೇಕು, ಅವರಿಗಾಗಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋದು ಕನಸಿನಲ್ಲಿ ಶನಿವಾರ ಅವರ ತಂದೆ ತಾಯಿಯವರ ಜೊತೆ ಫೋನ್ನಲ್ಲಿ ಮಾತು ಕೂಡ ಆಡಿರ್ತಾರೆ. ಈ ವಿಚಾರವನ್ನು ಅವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು. ಕೆನಡಾದಲ್ಲಿ ಕನ್ನಡಿಗನ ಹತ್ಯೆಯಾಗಿದೆ. ನೆಲಮಂಗಲದ ತ್ಯಾಮ್ಲಗೊಂಡುವಿನಲ್ಲಿರುವಂತಹ ಚಂದನ್ ಎನ್ನುವಾತನ ಮೇಲೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ 10 ಸುತ್ತು ಗುಂಡನ್ನ ಹಾರಿಸಲಾಗಿದೆ. ಹಾಗಾದ್ರೆ ಚಂದನ್ ಮೇಲೆ ಈ ರೀತಿ ಗುಂಡು ಹಾರಿಸೋದಕ್ಕೆ ಕಾರಣ ಏನು ಅಥವಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಇದ್ದ ಮಗನನ್ನ ಕಳೆದುಕೊಂಡಂತಹ ಚಂದನ್ ಕುಟುಂಬ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಈ ಸ್ಟೋರಿ. ವಿದೇಶದಲ್ಲಿದ್ದಂಥ ಚಂದನ್ ಕುಮಾರ್ ತ್ಯಾಮಗೊಂಡ್ಲು ನಿವಾಸಿ ಗುಂಡಿನ ದಾಳಿಯಿಂದ ಮೃತಪಟ್ಟಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಕಾರ್ನಲ್ಲಿ ಸಾಕ್ತಿದ್ದಂಥ ಚಂದನ್ ಕುಮಾರ್ ಅವ್ರ ಮೇಲೆ ಗುಂಡಿನ ದಾಳಿಯಾಗಿದೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಟೊರಾಂಟೋದಲ್ಲಿ ಅವರ ಮೃತದೇಹ ಇರುವಂಥದ್ದು. ಇನ್ನು ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾಯಿತು ಅಂದರೆ, ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ವಾಸ ಇದ್ದರು. ಅವರ ಹಿರಿಯ ವಯೋಮಾನದ ತಂದೆ ತಾಯಿ ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಒಂದು ಮನೆಯಲ್ಲಿ ವಾಸ ಇರುವಂಥದ್ದು. ಬೆಂಗಳೂರು 4 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ಸೇವೆಯನ್ನ ಸಲ್ಲಿಸಿ 2 ವರ್ಷಗಳ ಹಿಂದೆ ಟೊರಾಂಟೋಗೆ ಹೋಗ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಒಂದು ಮನೆಯನ್ನ ಕಟ್ಕೊಡ್ಬೇಕು, ಅವರಿಗಾಗಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋದು ಕನಸಿನಲ್ಲಿ ಶನಿವಾರ ಅವರ ತಂದೆ ತಾಯಿಯವರ ಜೊತೆ ಫೋನ್ನಲ್ಲಿ ಮಾತು ಕೂಡ ಆಡಿರ್ತಾರೆ. ಈ ವಿಚಾರವನ್ನು ಅವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು. ಕೆನಡಾದಲ್ಲಿ ಕನ್ನಡಿಗನ ಹತ್ಯೆಯಾಗಿದೆ. ನೆಲಮಂಗಲದ ತ್ಯಾಮ್ಲಗೊಂಡುವಿನಲ್ಲಿರುವಂತಹ ಚಂದನ್ ಎನ್ನುವಾತನ ಮೇಲೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ 10 ಸುತ್ತು ಗುಂಡನ್ನ ಹಾರಿಸಲಾಗಿದೆ. ಹಾಗಾದ್ರೆ ಚಂದನ್ ಮೇಲೆ ಈ ರೀತಿ ಗುಂಡು ಹಾರಿಸೋದಕ್ಕೆ ಕಾರಣ ಏನು ಅಥವಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಇದ್ದ ಮಗನನ್ನ ಕಳೆದುಕೊಂಡಂತಹ ಚಂದನ್ ಕುಟುಂಬ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಈ ಸ್ಟೋರಿ. ವಿದೇಶದಲ್ಲಿದ್ದಂಥ ಚಂದನ್ ಕುಮಾರ್ ತ್ಯಾಮಗೊಂಡ್ಲು ನಿವಾಸಿ ಗುಂಡಿನ ದಾಳಿಯಿಂದ ಮೃತಪಟ್ಟಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಕಾರ್ನಲ್ಲಿ ಸಾಕ್ತಿದ್ದಂಥ ಚಂದನ್ ಕುಮಾರ್ ಅವ್ರ ಮೇಲೆ ಗುಂಡಿನ ದಾಳಿಯಾಗಿದೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಟೊರಾಂಟೋದಲ್ಲಿ ಅವರ ಮೃತದೇಹ ಇರುವಂಥದ್ದು. ಇನ್ನು ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾಯಿತು ಅಂದರೆ, ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ವಾಸ ಇದ್ದರು. ಅವರ ಹಿರಿಯ ವಯೋಮಾನದ ತಂದೆ ತಾಯಿ ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಒಂದು ಮನೆಯಲ್ಲಿ ವಾಸ ಇರುವಂಥದ್ದು. ಬೆಂಗಳೂರು 4 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ಸೇವೆಯನ್ನ ಸಲ್ಲಿಸಿ 2 ವರ್ಷಗಳ ಹಿಂದೆ ಟೊರಾಂಟೋಗೆ ಹೋಗ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಒಂದು ಮನೆಯನ್ನ ಕಟ್ಕೊಡ್ಬೇಕು, ಅವರಿಗಾಗಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋದು ಕನಸಿನಲ್ಲಿ ಶನಿವಾರ ಅವರ ತಂದೆ ತಾಯಿಯವರ ಜೊತೆ ಫೋನ್ನಲ್ಲಿ ಮಾತು ಕೂಡ ಆಡಿರ್ತಾರೆ. ಈ ವಿಚಾರವನ್ನು ಅವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು. ಕೆನಡಾದಲ್ಲಿ ಕನ್ನಡಿಗನ ಹತ್ಯೆಯಾಗಿದೆ. ನೆಲಮಂಗಲದ ತ್ಯಾಮ್ಲಗೊಂಡುವಿನಲ್ಲಿರುವಂತಹ ಚಂದನ್ ಎನ್ನುವಾತನ ಮೇಲೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ 10 ಸುತ್ತು ಗುಂಡನ್ನ ಹಾರಿಸಲಾಗಿದೆ. ಹಾಗಾದ್ರೆ ಚಂದನ್ ಮೇಲೆ ಈ ರೀತಿ ಗುಂಡು ಹಾರಿಸೋದಕ್ಕೆ ಕಾರಣ ಏನು ಅಥವಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಇದ್ದ ಮಗನನ್ನ ಕಳೆದುಕೊಂಡಂತಹ ಚಂದನ್ ಕುಟುಂಬ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಈ ಸ್ಟೋರಿ. ವಿದೇಶದಲ್ಲಿದ್ದಂಥ ಚಂದನ್ ಕುಮಾರ್
ತ್ಯಾಮಗೊಂಡ್ಲು ನಿವಾಸಿ ಗುಂಡಿನ ದಾಳಿಯಿಂದ ಮೃತಪಟ್ಟಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಕಾರ್ನಲ್ಲಿ ಸಾಗ್ತಿದ್ದಂಥ ಚಂದನ್ ಕುಮಾರ್ ಅವ್ರ ಮೇಲೆ ಗುಂಡಿನ ದಾಳಿಯಾಗಿದೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಟೊರಾಂಟೋದಲ್ಲಿ ಅವರ ಮೃತದೇಹ ಇರುವಂಥದ್ದು. ಇನ್ನು ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾಯಿತು ಅಂದರೆ, ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ವಾಸ ಇದ್ದರು. ಅವರ ಹಿರಿಯ ವಯೋಮಾನದ ತಂದೆ ತಾಯಿ ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಒಂದು ಮನೆಯಲ್ಲಿ ವಾಸ ಇರುವಂಥದ್ದು. ಬೆಂಗಳೂರು 4 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿ 2 ವರ್ಷಗಳ ಹಿಂದೆ ಟೊರಾಂಟೋಗೆ ಹೋಗ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಒಂದು ಮನೆಯನ್ನು ಕಟ್ಕೊಡ್ಬೇಕು, ಅವರಿಗಾಗಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋದು ಕನಸಿನಲ್ಲಿ ಶನಿವಾರ ಅವರ ತಂದೆ ತಾಯಿಯವರ ಜೊತೆ ಫೋನ್ನಲ್ಲಿ ಮಾತು ಕೂಡ ಆಡಿರ್ತಾರೆ. ಈ ವಿಚಾರವನ್ನು ಅವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು. ಕೆನಡಾದಲ್ಲಿ ಕನ್ನಡಿಗನ ಹತ್ಯೆ ಆಗಿದೆ. ನೆಲಮಂಗಲದ ತ್ಯಾಮ್ಲಗೊಂಡುವಿನಲ್ಲಿರುವಂತಹ ಚಂದನ್ ಎನ್ನುವಾತನ ಮೇಲೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ 10 ಸುತ್ತು ಗುಂಡನ್ನ ಹಾರಿಸಲಾಗಿದೆ. ಹಾಗಾದ್ರೆ ಚಂದನ್ ಮೇಲೆ ಈ ರೀತಿ ಗುಂಡು ಹಾರಿಸೋದಕ್ಕೆ ಕಾರಣ ಏನು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಇದ್ದ ಮಗನನ್ನ ಕಳೆದುಕೊಂಡಂತಹ ಚಂದನ್ ಕುಟುಂಬ, ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಈ ಸ್ಟೋರಿ. ವಿದೇಶದಲ್ಲಿದ್ದಂಥ ಚಂದನ್ ಕುಮಾರ್ ತ್ಯಾಮಗೊಂಡ್ಲು ನಿವಾಸಿ ಗುಂಡಿನ ದಾಳಿಯಿಂದ ಮೃತಪಟ್ಟಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಕಾರ್ನಲ್ಲಿ ಸಾಗ್ತಿದ್ದಂಥ ಚಂದನ್ ಕುಮಾರ್ ಅವ್ರ ಮೇಲೆ ಗುಂಡಿನ ದಾಳಿಯಾಗಿದೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಟೊರಾಂಟೋದಲ್ಲಿ ಅವರ ಮೃತದೇಹ ಇರುವಂಥದ್ದು. ಇನ್ನು ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾಯಿತು ಅಂದರೆ, ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ವಾಸ ಇದ್ದರು. ಅವರ ಹಿರಿಯ ವಯೋಮಾನದ ತಂದೆ ತಾಯಿ ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಒಂದು ಮನೆಯಲ್ಲಿ ವಾಸ ಇರುವಂಥದ್ದು. ಬೆಂಗಳೂರು 4 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿ 2 ವರ್ಷಗಳ ಹಿಂದೆ ಟೊರಾಂಟೋಗೆ ಹೋಗ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಒಂದು ಮನೆಯನ್ನು ಕಟ್ಕೊಡ್ಬೇಕು, ಅವರಿಗಾಗಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋದು ಕನಸಿನಲ್ಲಿ ಶನಿವಾರ ಅವರ ತಂದೆ ತಾಯಿಯವರ ಜೊತೆ ಫೋನ್ನಲ್ಲಿ ಮಾತು ಕೂಡ ಆಡಿರ್ತಾರೆ. ಈ ವಿಚಾರವನ್ನು ಅವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು. ಕೆನಡಾದಲ್ಲಿ ಕನ್ನಡಿಗನ ಹತ್ಯೆ ಆಗಿದೆ. ನೆಲಮಂಗಲದ ತ್ಯಾಮ್ಲಗೊಂಡುವಿನಲ್ಲಿರುವಂತಹ ಚಂದನ್ ಎನ್ನುವಾತನ ಮೇಲೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ 10 ಸುತ್ತು ಗುಂಡನ್ನ ಹಾರಿಸಲಾಗಿದೆ. ಹಾಗಾದ್ರೆ ಚಂದನ್ ಮೇಲೆ ಈ ರೀತಿ ಗುಂಡು ಹಾರಿಸೋದಕ್ಕೆ ಕಾರಣ ಏನು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ. ಆದ್ರೆ ಇದ್ದ ಮಗನನ್ನ ಕಳೆದುಕೊಂಡಂತಹ ಚಂದನ್ ಕುಟುಂಬ, ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ಈ ಸ್ಟೋರಿ. ವಿದೇಶದಲ್ಲಿದ್ದಂಥ ಚಂದನ್ ಕುಮಾರ್ ತ್ಯಾಮಗೊಂಡ್ಲು ನಿವಾಸಿ ಗುಂಡಿನ ದಾಳಿಯಿಂದ ಮೃತಪಟ್ಟಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಂಥದ್ದು. ಕಾರ್ನಲ್ಲಿ ಸಾಗ್ತಿದ್ದಂಥ ಚಂದನ್ ಕುಮಾರ್ ಅವ್ರ ಮೇಲೆ ಗುಂಡಿನ ದಾಳಿಯಾಗಿದೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸದ್ಯದ ಮಟ್ಟಿಗೆ ಟೊರಾಂಟೋದಲ್ಲಿ ಅವರ ಮೃತದೇಹ ಇರುವಂಥದ್ದು. ಇನ್ನು ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾಯಿತು ಅಂದರೆ, ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ವಾಸ ಇದ್ದರು. ಅವರ ಹಿರಿಯ ವಯೋಮಾನದ ತಂದೆ ತಾಯಿ ಕೂಡ ಈ ಸದ್ಯದ ಮಟ್ಟಿಗೆ ಇದೇ ಒಂದು ಮನೆಯಲ್ಲಿ ವಾಸ ಇರುವಂಥದ್ದು. ಬೆಂಗಳೂರು 4 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿ 2 ವರ್ಷಗಳ ಹಿಂದೆ ಟೊರಾಂಟೋಗೆ ಹೋಗ್ತಾರೆ. ವಯಸ್ಸಾದಂಥ ತಂದೆ ತಾಯಿಗಳಿಗೆ ಒಂದು ಮನೆಯನ್ನು ಕಟ್ಕೊಡ್ಬೇಕು, ಅವರಿಗಾಗಿ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನೋದು ಕನಸಿನಲ್ಲಿ ಶನಿವಾರ ಅವರ ತಂದೆ ತಾಯಿಯವರ ಜೊತೆ ಫೋನ್ನಲ್ಲಿ ಮಾತು ಕೂಡ ಆಡಿರ್ತಾರೆ. ಈ ವಿಚಾರವನ್ನು ಅವರ ತಂದೆ ಹಾಗೂ ತಾಯಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರುವಂಥದ್ದು.